ಒಂದು ಡೈಲಾಗ್ ಸಾಕು ನಮ್ಮದು, ನಮ್ಮ ಹತ್ರ ಬೇಡ ಅಷ್ಟೇ, ಸಿಂಪಲ್ ಆಯಿತಾ. ಸೊ ಈಗ ನಾನು ಶುರು ಮಾಡ್ತೀನಿ. ಮೊನ್ನೆ ನಾನು ಒಂದು ರೀಲ್ ಹಾಕಿದ್ದೆ, ಏನಂತ, ಟಾಕ್ಸಿಕ್ ಅಂತ ತಾನೆ. ನಾನು ಎಲ್ಲಾದ್ರೂ ಯಶ್ ಅಂತ ಅದರಲ್ಲಿ ಹಾಕಿದ್ದೀನ, ಟಾಕ್ಸಿಕ್ ಮೂವಿ ಅಂತ ಹಾಕಿದ್ದೀನ, ಟಾಕ್ಸಿಕ್ ಕನ್ನಡ ಅಂತ ಹಾಕಿದ್ದು. ನನ್ನ ಡೈಲಾಗು ಐ ಆಮ್ ಟಾಕ್ಸಿಕ್ ಅಂತ ಎಂಡಲ್ಲಿ ಹೇಳಿದ್ದೀನಿ. ಅದನ್ನು ನೀವು ಕ್ಲಿಯರಾಗಿ ಗೊತ್ತಾಯ್ತೋ ಇಲ್ವೋ ನಿಮಗೆ? ಗೊತ್ತಾಯ್ತು ತಾನೆ. ಮತ್ತೆ ಕುಂಬಳಕಾಯಿ ಕಳ್ಳ ಅಂದರೆ ನೀವೆಲ್ಲ ಹೆಗಲ್ ಮುಟ್ಟಿ ಯಾಕೆ ನೋಡ್ಕೋತಾ ಇರೋದು? ನಾನು ಎಲ್ಲಾದರೂ ಹೇಳಿದ್ನ ಯಶ್ ಬಗ್ಗೆ ನಾನು ಹೇಳಿರೋದು, ಟಾಕ್ಸಿಕ್ ಕನ್ನಡ ಮೂವಿ ಬಗ್ಗೆ ನಾನು ಮಾತಾಡ್ತಾ ಇರೋದು ಅಂತ? ಫಸ್ಟ್ ಡೈಲಾಗು ಅದರಲ್ಲಿರೋದೇ, ನಿಮ್ಮ ಟ್ರೈಲರಲ್ಲಿರೋದೇ ಬೇರೆ ಥರ, ನಾನು ಹೇಳಿರೋದೇ ಬೇರೆ ಥರ. ಅದು ಹೆಂಗೆ ನೀವು ಅದನ್ನು ಎರಡನ್ನೂ ಒಂದು ಮಾಡಿ ನೀವೇ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ ಮುಟ್ಕೊಂಡು ನೋಡ್ಕೋತಾ ಇದ್ದೀರಾ? ಅದನ್ನು ನನಗೆ ಹೇಳಿ. ಅಲ್ಲ, ನಾನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿರೋದು, ಯಾಕೆ ಹೇಳಿದ್ದೀನಿ, ಅದನ್ನೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟ್ ನಾನು ಇದನ್ನು ಹೇಳಿ. ಅಂದರೆ ನಿಮ್ಗಳಿಗೂ ಆ ಟ್ರೈಲರು ಟೀಸರು ಇಷ್ಟ ಆಗಿಲ್ಲ, ಅದಕ್ಕೇನೆ ನಾವು ಅವ್ರ ಹೆಸರೇ ಹೇಳಿಲ್ಲ, ಟಾಕ್ಸಿಕ್ ಮೂವಿ ಅಂತಾನೆ ಹೇಳಿಲ್ಲ. ನೀವು ಆಲ್ರೆಡಿ ಬಂದು ನಮ್ಮನ್ನು ಹಂಗೆ ಹಿಂಗೆ ಇದು ಟಾಕ್ಸಿಕ್, ಅದೇನಕ್ಕೆ ನೀವು ಹಂಗೆ ಅಂದ್ಕೊಂಡಿದ್ದು? ಯಾಕಂದರೆ ನೀವುಗಳೇನೆ ಅದು ಚೆನ್ನಾಗಿಲ್ಲ ಅಂತ ನಿಮ್ಗಳಿಗೆ ಅನ್ನಿಸ್ತಾ ಇದೆ ಅಲ್ವಾ? ಅದಕ್ಕೋಸ್ಕರನೇ ನೀವುಗಳು ಇದು ಯಶ್ ಬಗ್ಗೆ, ಇದು ಟಾಕ್ಸಿಕ್ ಬಗ್ಗೆ ಅಂತ ಅನ್ಕೊತಾ ಇದ್ದೀರಾ ಆಲ್ರೆಡಿ. ಸೊ ನಾನು ಮೆನ್ಷನ್ನು ಮಾಡಿಲ್ಲ ಅಲ್ಲಿ, ನಾನು ಯಶ್ ಅಂತ ಮೆನ್ಷನ್ ಮಾಡಿದ್ದೀನ? ಟಾಕ್ಸಿಕ್ ಮೂವಿಗೆ ಇದು ಹಾಕಿರೋದು ನಾನು ಅಂತನ್ನ. ಐ ಆಮ್ ಟಾಕ್ಸಿಕ್ ಇನ್ ಕನ್ನಡ, ಐ ಸೆಡ್ ಅ ಡೈಲಾಗ್, ಐ ಆಮ್ ಟಾಕ್ಸಿಕ್ ಅಂತ. ಅದರಿಂದ ನಿಮ್ಗಳಿಗೆಲ್ಲ ಏನು ಪ್ರಾಬ್ಲಮ್ಮು ಹೇಳಿ ನನಗೆ? ಅದೊಂದಾಯ್ತಾ? ಸೊ ನಾನೇನು ಅಲ್ಲಿ ಮೆನ್ಷನ್ನೇ ಮಾಡಿಲ್ಲ. ನೀವೇ ಫ್ಯಾನ್ಸ್ ಎಲ್ಲ ಕೆರ್ಕೊಂಡು ಓಡ್ ಬಂದಿದ್ದೀರಾ ಅಂದರೆ ನಿಮ್ಗಳಿಗೂ ಆ ಟ್ರೈಲರ್ ಇಷ್ಟ ಆಗಿಲ್ಲ ಅಂತ ಅರ್ಥ ಆಯ್ತಾ? ಸೆಕೆಂಡ್ಲಿ, ಈಗ ನಾನು ಹೇಳ್ತೀನಿ, ನಾನು ಟಾಕ್ಸಿಕ್ ಟ್ರೈಲರ್ ನೋಡಿದೆ. ಫಸ್ಟ್ಲಿ ನಾನೊಬ್ಬ ಕನ್ನಡತಿಯಾಗಿ ಹೆಮ್ಮೆಯಿಂದ ಹೇಳ್ತೀನಿ, ನನಗೆ ಕನ್ನಡ ಸಿನಿಮಾಗಳು ಮುಂದೆ ಬರಬೇಕು ಅನ್ನೋದು ಭಾಳ ಇಂಟ್ರೆಸ್ಟ್ ಇದೆ ಆಯಿತಾ. ಕನ್ನಡ ಇಂಟರ್ನ್ಯಾಷನಲ್ ಲೆವೆಲಿಗೆ ಬೆಳಿಬೇಕು ಅನ್ನೋದು ನನ್ನ ಆಸೆನೇ. ಹಾಗಿದ್ದಾಗ ಒಂದು ಟಾಕ್ಸಿಕ್ ಅಂತ ಮೂವಿ ಆಯಿತಾ, ಇವತ್ತು ಹಾಲಿವುಡ್ ಲೆವೆಲಿಗೆ ಮುಟ್ತಾ ಇದೆ, ಅಥವಾ ಬಾಲಿವುಡ್ಡಿಂದ ಹೀರೋಯಿನ್ಗಳನ್ನ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಅಂದಾಗ ನಂಗೆ ಖುಷಿ ಆಗುತ್ತೆ, ಬೇಜಾರಂತೂ ಆಗಲ್ಲ. ಬಟ್ ಇಂಥ ದೊಡ್ಡ ಒಂದು ಆಪರ್ಚುನಿಟಿನ ಈಗ ನೀವು ಯೂಸ್ ಮಾಡ್ಕೊಳ್ಳೋದು, ಹೆಣ್ಮಕ್ಳು ಎಲ್ಲ ಟ್ರೈಲರ್ ನೋಡಿದ್ರೆ ಎಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರದು ಮೇಕಪ್ ಕಿತ್ತೋಗಿದೆ. ಯಶ್ ಮಾತ್ರ ಅಲ್ಲಿ ರಾಜನ್ ಥರ